ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ವಿಶೇಷತೆಯನ್ನು ನಿಮಗೊಂದು ಶಾರ್ಟ್ ಫಾರ್ಮಾಗಿ ಹೇಳ್ತೀವಿ. ಈ ಒಂದು ದೀಪಾವಳಿ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು ಅಂತಂದರೆ, ದೀಪಾವಳಿ ಹಬ್ಬದಲ್ಲಿ ಶ್ರೀಕೃಷ್ಣ ನರಕಾಸುರನನ್ನು ಸಂಹಾರ ಮಾಡಿದ್ದಕ್ಕಾಗಿ ಅದರ ಒಂದು ಖುಷಿಗಾಗಿ ಪಟಾಕಿ ಮತ್ತು ಕಜ್ಜಾಯವನ್ನು ತಿಂತಾರೆ ಅಂತ ಒಂದು ಪ್ರತೀತಿ ಇದೆ. ಎರಡನೇ ಪ್ರತೀತಿ, ರಾಮ ಲಕ್ಷ್ಮಣರು ವನವಾಸವನ್ನು ಮುಗಿಸಿ ಮತ್ತು ತಮ್ಮ ಅಯೋಧ್ಯೆಗೆ ಹಿಂತಿರುಗಿದ ಒಂದು ಖುಷಿಗಾಗಿ ಸಹ ಈ ಒಂದು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಒಂದು ಪ್ರತೀತಿನೂ ಇದೆ. ಹಾಗೂ ಈ ದೀಪಾವಳಿ ಹಬ್ಬಕ್ಕೆ ನಾವು ಪಟಾಕಿಗಳನ್ನು ಆಚರಣೆ ಮಾಡಬೇಕಂದ್ರೆ ಹಚ್ಚಬೇಕಂತಂದರೆ ವೈದ್ಯರು ಏನು ಹೇಳ್ತಾರೆ ಅಂತಂದರೆ, ಯಾವುದೇ ಮಗುಗೆ 85 ಡೆಸಿಬಲ್ಗಿಂತ ಹೆಚ್ಚಿಗೆ ಸೌಂಡ್ಸ್ ಇರಬಾರ್ದು ಅಂತ ಹೇಳ್ತಾರೆ. ಹಾಗೂ ಪಟಾಕಿಗಳ ಒಂದು ಶಬ್ದ ಎಷ್ಟಿರಬೇಕಂತಂದರೆ, ಈಗ ನಾರ್ಮಲ್ ಪಟಾಕಿಗಳು ಏನು ಮಾಡ್ತಾರೆ ಅಂತಂದರೆ 125ರಿಂದ 140 ಡೆಸಿಬಲ್ ಅಷ್ಟು ಸೌಂಡನ್ನು ಇಟ್ಟಿರ್ತಾರೆ. ಅದಕ್ಕಿಂತ ಹೆಚ್ಚಿಗಿನ ಪಟಾಕಿಗಳನ್ನು ಬಳಸ್ತಕ್ಕಂಥದ್ದು ತುಂಬ ತೊಂದರೆ ಆಗ್ತಾಯಿದೆ. ಹಾಗೂ ಎಲ್ಲರೂ ಸಹ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ಹಾಗೂ ಸುಪ್ರೀಂ ಕೋರ್ಟು ರಾತ್ರಿ 8 ಗಂಟೆಯಿಂದ 10 ಗಂಟೆ ಒಳಗಾಗಿ ಪಟಾಕಿಗಳನ್ನು ಹಚ್ಚಿ ಅಂತ ಇದ್ದಾರೆ. ಆ ಪಟಾಕಿಗಳಲ್ಲಿ ಹಸಿರು ನಿಶಾನೆಯ ಪಟಾಕಿಗಳಿಗೆ ಮಾತ್ರ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥ ಹೆಚ್ಚು ಶಬ್ದವನ್ನು ಕೊಡ್ತಕ್ಕಂಥ ಪಟಾಕಿಗಳನ್ನು ನಿಷೇಧ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ಸಹ ಹ್ಯಾಪಿಯಾಗಿ ಸಂತೋಷವಾಗಿ ದೀಪಗಳನ್ನು ಹಚ್ಚುತ್ತಾ ಹಬ್ಬವನ್ನು ಆಚರಣೆ ಮಾಡುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.